ಎಲ್ರಿಗೂ ನಮಸ್ಕಾರ. ಮೈ ಒಪಿನಿಯನ್ಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ತರಬೇಕು ಅಂತ ಬಹಳ ವರ್ಷಗಳಿಂದ ಪ್ರಯತ್ನ ನಡೀತಾ ಇದೆ. ಇತ್ತೀಚೆಗೆ ಕೂಡ ಈ ಪ್ರಯತ್ನ ನಡೀತು. ಸರ್ಕಾರ ಆ ನಿಟ್ಟಿನಲ್ಲಿ ಕ್ರಮ ಕೂಡ ಕೈಗೊಳ್ಳೋ ಒಂದು ಪ್ರೊಸೀಜರ್ ಅಲ್ಲಿತ್ತು. ಸಂಪುಟ ಸಭೆಯಲ್ಲಿ ಅದಕ್ಕೆ ಒಪ್ಪಿಗೆ ಕೂಡ ಸಿಕ್ಕಿತ್ತು. ಆದರೆ ಕರ್ನಾಟಕದಲ್ಲಿರುವ ಇಂಡಸ್ಟ್ರಿಯಲಿಸ್ಟು ಹಾಗೆ ಬಿಸ್ನೆಸ್ ಮ್ಯಾನ್ಗಳ ಒತ್ತಡದಿಂದ ಈಗ ಗೌರ್ಮೆಂಟ್ ಅದರಿಂದ ಹಿಂದೆ ಸರಿದಿದೆ. ಮತ್ತೆ ಇದು ಯಾವಾಗ ಕಾಯ್ದೆಯಾಗಿ ಜಾರಿಯಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಈ ವಿರೋಧ ಮಾಡಿದವರಲ್ಲಿ ಪ್ರಮುಖವಾಗಿ ಇನ್ಫೋಸಿಸ್ನ ಮೋಹನ್ ದಾಸ್ ಪೈ ಅವರು, ಬಯೋಕಾನ್ನ ಕಿರಣ್ ಮಜುಮ್ದಾರ್ ಅವರು, ಹಾಗೆ ಫೋನ್ ಪೇ ಸಿಇಒ ಸಮೀರ್ ನಿಗಮ್, ಇಷ್ಟು ಜನರ ಹೆಸರು ನಾನು ಹೇಳ್ತೇನೆ. ತುಂಬಾ ಜನ ಇದ್ದಾರೆ ವಿರೋಧ ವ್ಯಕ್ತಪಡಿಸಿದವರು. ಈಗ ನೋಡಿ, ಇವರಿಗೆ ಬಿಸ್ನೆಸ್ ಮಾಡೋದಕ್ಕೆ ಕರ್ನಾಟಕದ ನೆಲ ಬೇಕು, ಜಲ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಬೇಕು, ಸವಲತ್ತುಗಳು ಬೇಕು. ಒಂದ್ಸತಿ ಬಿಸ್ನೆಸ್ ಅಲ್ಲಿ ದೊಡ್ಡದಾಗಿ ಬೆಳೆದ ಮೇಲೆ ಇವರಿಗೆ ಕರ್ನಾಟಕನೂ ಬೇಡ, ಕರ್ನಾಟಕದಲ್ಲಿರುವ ಜನರು ಬೇಡ. ಇವರು ಕನ್ನಡಿಗರಿಗೆ ಉದ್ಯೋಗ ಕೊಡೋದನ್ನ ವಿರೋಧಿಸ್ತಾ ಇದ್ದಾರೆ. ನೀವೇನಂತೀರಿ? ಈಗ ಆಲ್ರೆಡಿ ಇದರ ಬಿಸಿ ಅವರಿಗೆ ಆಲ್ರೆಡಿ ತಟ್ಟಿದೆ. ಯಾವಾಗ ಫೋನ್ ಪೇ ಸಿಇಒ ಸಮೀರ್ ನಿಗಮ್ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕೊಡೋದನ್ನ ವಿರೋಧಿಸಿದ್ರು, ಆಲ್ರೆಡಿ ಕನ್ನಡಿಗರು ಅವರಿಂದ ತಿರುಗಿ ಬಿದ್ದಿದ್ದಾರೆ. ತಮ್ಮ ಫೋನಲ್ಲಿರುವ ಫೋನ್ ಪೇ ಆ್ಯಪ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ಹಾಗೆ ವರ್ತಕರು ಕೂಡ ತಮ್ಮ ಏನೋ ಬಿಸ್ನೆಸ್ ಅಲ್ಲಿ ಫೋನ್ ಪೇ ಮೂಲಕ ಹಣ ಸ್ವೀಕರಿಸೋದನ್ನು ಕೂಡ ನಿಲ್ಲಿಸಿದ್ದಾರೆ. ಈಗ ನೋಡಿ, ಈಗ ಬಿಸಿ ತಟ್ಟಿದ ತಕ್ಷಣನೇ ಸಮೀರ್ ನಿಗಮ್ ಈಗ ಸಾರಿ ಕೇಳಿದ್ದಾರೆ. ಸೋಷಿಯಲ್ ಮೀಡಿಯಾದ ಮೂಲಕ ಕ್ಷಮೆ ಯಾಚಿಸಿದ್ದಾರೆ. ಆದ್ರೆ ಈ ತರದವರಿಗೆ ಈ ತರ ಸಲಿಗೆ ಕೊಟ್ಬಿಟ್ರೆ, ಬಾಯಿ ಬಂದಂಗೆ ಮಾತಾಡಿ ಸಾರಿ ಕೇಳ್ಬಿಟ್ರೆ ಆಗೋಯ್ತು ಅಂತ ತಿಳ್ಕೊಂಡಿದ್ದಾರೆ. ಕನ್ನಡಿಗರೆಲ್ಲರೂ ಎಚ್ಚೆತ್ಕೊಳ್ಬೇಕು. ಈ ತರದರ ಇನ್ನೊಂದು ಸರ್ತಿ ಮಾತಾಡೋ ತರ ಮಾಡ್ಬೇಕು ಇವರಿಗೆ. ಈಗ ನೀವು ಕ್ಷಮಿಸಿದ್ರೆ ಮತ್ತೆ ಇದೇ ರೀತಿ ಮತ್ತೆ ಮತ್ತೆ ಮಾತಾಡ್ತಾರೆ ಇವರು. ಹಾಗೆ ಬೇರೆಯವರು ಈ ರೀತಿ ಮಾತಾಡೋ ಹಾಗೆ ಮಾಡ್ತಾರೆ. ನೀವು ಕೂಡ ನಿಮ್ಮದೇ ಆದ ರೀತಿಯಲ್ಲಿ ಫೋನ್ ಪೇ ವಿರುದ್ಧ ಕ್ರಮ ಕೈಗೊಳ್ಳಿ. ಹಾಗಾಗಿ ಮುಂದೆ ಈ ರೀತಿ ಅವರು ಯಾವತ್ತೂ ಮಾತಾಡೋದಿಲ್ಲ. ನಾನು ಕೂಡ ನನ್ನ ಫೋನಿಂದ ಫೋನ್ ಪೇನ ಡಿಲೀಟ್ ಮಾಡಿದ್ದೀನಿ. ನೀವು ಕೂಡ ನಿಮ್ಮದೇ ಆದ ರೀತಿಯಲ್ಲಿ ಕ್ರಮ ಕೈಗೊಳ್ಳಿ. ಹಾಗೆ ಇವರು ಮುಂದೆಂದು ಕನ್ನಡಿಗರ ವಿರುದ್ಧವಾಗ್ಲಿ, ಕನ್ನಡಿಗರಿಗೆ ಆಗ್ಲಿ ಮಾತಾಡಬಾರದು. ಹಾಗೆ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡಿಗರಿಗೆ ನಾನು ಉದ್ಯೋಗ ಕೊಡೋದಿಲ್ಲ, ಮೀಸಲಾತಿ ವಿರೋಧಿಸ್ತೀನಿ ಅನ್ನೋರು ಇನ್ನೊಂದ್ಸತಿ ಈ ರೀತಿ ಮಾತಾಡದಿರೋ ಹಾಗೆ. ನಮಸ್ಕಾರ.